ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ, ಒಂದು ಡಿಫ್ರೆಂಟ್ ಆಗಿರೋವಂತಹ ಸೌತೆಕಾಯಿ ದೋಸೆನ ಮಾಡ್ತಾಯಿದ್ದೀನಿ. ಸೌತೆಕಾಯಿ ದೋಸೆ ಅಂತ ಹೇಳಿದ್ರೆ ಯಾರಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಹೇಗೆ ಮಾಡ್ತಾರೆ ಅಂತೇಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಬಹಳನೇ ಟೇಸ್ಟಾಗಿ, ಒಂದು ಗರಿಗರಿಯಾಗಿ ಭಾಳ ರುಚಿಯಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಆಗಿರ್ಬೋದು, ಕೆಂಪು ಚಟ್ನಿ ಆಗಿರ್ಬೋದು, ಹಾಗೆಯೇ ಸಾಂಬಾರು ಜೊತೆಗೂ ಕೂಡ ಭಾಳ ರುಚಿಯಾಗಿರುತ್ತೆ. ಸೌತೆಕಾಯಿ ದೋಸೆನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಮೊದಲಿಗೆ ನಾನಿಲ್ಲಿ 3 ಸೌತೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಇದರಲ್ಲಿ ಒಂದನ್ನು ನಾನು ತೊಗೊತಾ ಇರೋದು. ಇದರ ತುಂಬನ್ನು ಆ ಕಡೆ ಈ ಕಡೆ ತೆಗೆದುಬಿಡಿ. ಇವಾಗ ನೀಟಾಗಿ ತುರ್ಕೋಬೇಕು ಇದನ್ನು. ಅದಕ್ಕೂ ಮೊದಲು ಸೌತೆಕಾಯಿ ಏನಾದರೂ ಕಹಿ ಇದೆಯಾ ಅಂಥೇಳಿ ಒಂದು ಸರಿ ಚೆಕ್ ಮಾಡಿ ನೋಡಿ. ಏಕೆಂತ ಹೇಳಿದ್ರೆ ಕಹಿ ಇರುತ್ತೆ ಕೆಲವೊಂದು, ಹಾಗಾಗಿ ಇದನ್ನು ನೀಟಾಗಿ ಈ ರೀತಿಯಾಗಿ ತುರಿದು ಇಟ್ಕೊಂಬಿಡಿ. ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರೊಳಗೆ ಹಾಕಿ ರಸ ಸಮೇತನೇ ಇದನ್ನು ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಳಿ. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನ ಕೂಡ ಹಾಕಿ. ನೆಕ್ಸ್ಟ್ ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ, ಸೂಜಿ ರವೆ. ಇದನ್ನು ಕೂಡ 1 ಬೌಲ್ ಅಷ್ಟು ಆಗೋಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ಉಪ್ಪು ಕೂಡ ನೀವು ಟೇಸ್ಟ್ಗೆ ತಕ್ಕಂತೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಫೈನಾಗಿ ರುಬ್ಕೊಂಡು ಬರಬೇಕು. ಈ ರೀತಿ ಆದಮೇಲೆ ಒಂದು ಬೌಲ್ಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ನೀವು ದೋಸೆ ಹಿಟ್ಟಿಗೆ ಯಾವ ರೀತಿ ಹದ ಇರುತ್ತಲ್ವ, ಅದೇ ಒಂದು ಹದದಲ್ಲೇ ನೀವು ರುಬ್ಕೊಂಡ್ರೆ ಸಾಕಾಗುತ್ತೆ. ಇದು ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದು. ನಾವು ರಾತ್ರಿ ಮಾಡಿಟ್ಟು ನೆನೆಸಿ ಬೆಳಗ್ಗೆ ಮಾಡೋ ಅಂಥ ಅವಶ್ಯಕತೆ ಏನು ಬೇಡ. ದಿಢೀರ್ನಂಗೆ ಫಟಾಫಟ್ ಅಂತ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನಾವು. ಬಹಳ ಬೇಗನೆ ಆಗುತ್ತೆ. ನಮಗೇನಾದರೂ ತಿಂಡಿ ಏನು ಮಾಡಬೇಕು ಅಂತೇಳಿ ಬೆಳಗ್ಗೆನೇ ತಟ್ಟನೆ ನಮಗೆ ಯೋಚನೆ ಬರಲಿಲ್ಲ ಅಂತ ಹೇಳಿದ್ರೆ, ಸೌತೆಕಾಯಿ ಒಂದು ಮತ್ತು ಸೂಜಿ ರವೆ ಇದೊಂದು ಇದ್ದರೆ ಸಾಕಲ್ವ. ಬೇಗನೆ ನಾವು ಮಾಡ್ಕೋಬೋದು ಫಟಾಫಟ್ ಅಂತೇಳಿ. ಒಂದು ಅದ್ಭುತವಾಗಿರೋಂತಹ ಟೇಸ್ಟ್ ಅಂತಲೇ ಹೇಳ್ಬೋದು. ನಾವು ಬೇಗನೆ ರೆಡಿ ಮಾಡ್ಕೋಬೋದಾದಂಥ ಇನ್ಸ್ಟೆಂಟ್ ಆಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದು ಗರಿಗರಿಯಾಗಿರುತ್ತೆ, ಭಾಳ ತಿನ್ನಲಿಕ್ಕಂತೂ ಬಹಳನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನೀರು ಹಾಕ್ಬಿಟ್ಟು ಏನು ದೋಸೆ ಹಿಟ್ಟಿನ ಹದದಲ್ಲೇ ನಾವು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ. ಗ್ರೀನಿಶ್ ಆಗಿ ದೋಸೆ ಬಹಳನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ವ. ಇವಾಗ ಗ್ಯಾಸ್ ಮೇಲೆ ಹಂಚನ್ನ ಇಟ್ಬಿಡಿ. ನಾನ್ ಸ್ಟಿಕ್ ಆಗಿರೋ ಹಂಚು ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಇಟ್ಬಿಟ್ಟು ನೀಟಾಗಿ ಇದನ್ನು ಕಾಯಿಸ್ಬಿಡಿ. ಕಾಯಿಸಿದ ನಂತರ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಈ ರೀತಿ ಸವರ್ಬಿಡಿ. ಇವಾಗ ಹಾಕೋ ವಿಧಾನನ ನೋಡ್ಕೊಂಡು ಬನ್ನಿ. ಹೀಗೆ ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ. ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರಲ್ಲ, ಅಷ್ಟು ರುಚಿಯಾಗಿ ಬಂದಿರುತ್ತೆ. ಬೇಗನೆ ತಳ ಹಿಡಿಯೋದಾಗಲಿ ಆ ಥರ ಏನೂ ಆಗೋದಿಲ್ಲ. ಬೇಗನೆ ಆರಾಮಾಗಿ ಈಸಿಯಾಗಿ ನಾವು ದೋಸೆನ ತೆಗಿಬೋದು. ಇವಾಗ ಈ ದೋಸೆಗಳಲ್ಲಿ ನಾನಾ ರೀತಿಯಾದಂಥ ದೋಸೆ ಮಾಡ್ತೀರಾ. ಅಕ್ಕಿ ದೋಸೆ, ರಾಗಿ ದೋಸೆ, ಹಾಗೆಯೇ ಗೋಧಿ ಹಿಟ್ಟಿನ ದೋಸೆನೂ ಕೂಡ ಮಾಡ್ಬೋದು. ಈ ರವೆ ದೋಸೆನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ಸೌತೆಕಾಯಿ ಹಾಕಿರೋವಂಥ ಫ್ಲೇವರ್ ಇದೆಯಲ್ಲ, ಅದು ಎಕ್ಸ್ಟ್ರಾ ಫ್ಲೇವರ್ ಅಂತಲೇ ಹೇಳ್ಬೋದು. ಇವಾಗ ಓಪನ್ ಮಾಡಿಬಿಟ್ಟು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಈ ರೀತಿಯಾಗಿ ಸವರ್ಬಿಡಿ. ಭಾಳ ರುಚಿಯಾಗಿರುತ್ತೆ, ಭಾಳನೇ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಬಿಸಿ ಇದ್ದಾಗಲೇ ತಿಂದರೆ ಗರಿಗರಿಯಾಗಿ ಭಾಳ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಟೈಮ್ ಬಿಟ್ಟುಬಿಟ್ರೆ ಸಾಫ್ಟಾಗಿರುತ್ತೆ, ಅದು ಕೂಡ ಒಂದು ರೀತಿ ಚೆನ್ನಾಗೇ ಇರುತ್ತೆ. ತಿನ್ನಲಿಕ್ಕಂತೂ ಬಹಳ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದು ಆಗಿದೆ. ನೋಡಿದ್ರಲ್ವ ಸೌತೆಕಾಯಿ ದೋಸೆನ ಹೇಗೆ ಮಾಡೋದು, ವೆರಿ ಸಿಂಪಲ್ಲಾಗಿ ಅಂತೇಳಿ. ಬಹಳ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಬಾಯ್.